527 ಕೆರೆಗಳು ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯ ನೀರನ್ನ ಕೊಡ್ತಾರೆ. ಕುಡಿಯ ನೀರಿನ ಸಮಸ್ಯೆಗಳನ್ನು ಸೇರ್ಸ್ ಮಾಡೋಣ. ಎಷ್ಟು ನೀರು ಬೇಕಾಗ್ತದೆ? 24.01 TMC ನೀರು ಬೇಕಾಗ್ತದೆ. ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ? 14.56 TMC ನೀರು ಬೇಕಾಗ್ತದೆ. ಕೆರೆಗಳು ತುಂಬಿಸ್ಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ? 9.9 ಸುಮಾರು 10 TMC ನೀರು, ಸುಮಾರು 10 TMC ನೀರು ಕೆರೆಗಳು ತುಂಬಿಸ್ಲಿಕ್ಕೆ ಬೇಕಾಗ್ತದೆ. ಇದು ಮೂಲತಃ ಕುಡಿಯ ನೀರಿನ ಯೋಜನೆ. ಜನರಿಗೆ ಕುಡಿಯ ನೀರನ್ನು ಕೊಡಬೇಕು. ಸುಮಾರು 75-76 ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಯೋಜನೆ. 75-76 ಲಕ್ಷ. ನಾನು ಮೊನ್ನೆ ಪತ್ರಿಕೆಯಲ್ಲಿ ಬಂದ ಮೇಲೆ ಕೆಲವರೆಲ್ಲ ಕೃಷ್ಣ ಬೈರೇಗೌಡ, ಈ ಮುನಿಯಪ್ಪ ಇವರೆಲ್ಲ ನಮಗೆ ನೀರು ಸಿಕ್ಕದಿಲ್ಲ, ಕೋಲಾರಕ್ಕೆ ಸಿಕ್ಕದಿಲ್ಲ, ಕುಡಿಯ ನೀರನ್ನೂ ಕೊಡ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೂಡ ಸಂಶಯ ಪಟ್ಟಿಗೆಬೇಕಾದಂತ ಅಗತ್ಯ ಇಲ್ಲ. ಎಷ್ಟೇ ದುಡ್ಡು ಖರ್ಚಾಗ್ಲಿ ಕುಡಿಯ ನೀರನ್ನು ಕೊಡ್ತೀವಿ. 527 ಕೆರೆಗಳನ್ನು ಕೂಡ ತುಂಬಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಈ ಭೂಮಿ ಪೂಜೆ ಆಯ್ತಲ್ಲ, ಅವತ್ತಿನಿಂದ ಟೀಕೆ ಮಾಡೋದು. ಯಾರು ಟೀಕೆ ಮಾಡೋದು? ಬಿಜೆಪಿಯವರು ಓಲಿ, ಬಿಜೆಪಿ JDS. ನಾವು ಇವತ್ತಿನವರೆಗೆ ಸುಮಾರು 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು 6-7 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗೀತದೆ. ನಮ್ಮ ಕಾಲದಲ್ಲೇ ಮುಗಿಸಿ, ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನ ಮುಗಿಸಿ, ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ್ಬೋದೇನ್ರಿ? ಆಗ್ಬೋದ ಮುನಿಯಪ್ಪನವ್ರೆ? ಸೊ ಅದರಿಂದ ಇದು ಯಾಕೆಂತಂದ್ರೆ ಈ ಟೀಕೆ ಟಿಪ್ಪಣಿಗಳು ಬಹಳ ಬಯಸ್ಕೊಂಡಿದೀವಿ. MB ಪಾಟೀಲು, ನಾನು, ಮೊಯ್ಲಿ ಅವರು ಎಲ್ಲ ಬಯಸ್ಕೊಂಡಿದೀವಿ. DK ಶಿವಕುಮಾರ್ ಎಲ್ಲ ಬಯಸ್ಕೊಂಡು ಈಗ ಅವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ. ಅವ್ರಿಂತ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಮನಸ್ಸೂ ಮಾಡಲ್ಲ. 4 ವರ್ಷ 5 ವರ್ಷಗಳ ಕಾಲ ಏನೂ ಖರ್ಚು ಮಾಡಲಿಲ್ಲ. ಅಂದ್ರೆ ಇಷ್ಟೊತ್ತು ಮುಗಿದೋಗಿರ್ತಿತ್ತು ಯೋಜನೆ. ನಾವು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಈ ಎತ್ತಿನ ಹೊಳೆ ಯೋಜನೆಯನ್ನ ಸಂಪೂರ್ಣ ಮಾಡಿ ನಾವು ಯಾವ ಉದ್ದೇಶಿತ ಹಳ್ಳಿಗಳಿಗೆ ಕುಡಿಯ ನೀರು ಕೊಡ್ತೀವಿ, ಯಾವ ಜಿಲ್ಲೆಗಳಿಗೆ ಕೊಡ್ತೀವಿ, ಯಾವ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ದು ಅವೆಲ್ಲವನ್ನು ಕೂಡ ಮಾಡೇ ತೀರ್ತೀವಿ. ಅದು ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಯಾರು ಟೀಕೆ ಮಾಡ್ತಾರೆ, ನಮ್ಮ DK ಶಿವಕುಮಾರ್ ಒಂದು ಮಾತು ಹೇಳ್ತಾ ಇರ್ತಾರೆ, ಟೀಕೆಗಳು ಸಾಯ್ತವೆ, ಮಾಡಿದ ಕೆಲಸಗಳು ಉಳಿತವೆ. ಯಾವಾಗಲೂ DK ಶಿವಕುಮಾರ್ ಹೇಳೋದು ಇದು. ಟೀಕೆಗಳು ಸಾಯ್ತವೆ, ಮಾಡದಂತ ಸಾಧನೆಗಳು ಉಳಿತವೆ. ಅದರಿಂದ ನಮ್ದು ಅದೆಲ್ಲ ಉದ್ದೇಶ. ಈ ನಾಡಿನ ಜನರಿಗೆ ನೀರು ಕೊಡಬೇಕು, ಕುಡಿಯ ನೀರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದಾವಲ್ಲ, ಈ ನಾಡಿನ ಬಡವರು, ಈ ನಾಡಿನ ರೈತರು, ಈ ನಾಡಿನ ದಲಿತರು, ಈ ನಾಡಿನ ಹಿಂದುಳಿದವರು, ಈ ನಾಡಿನ ಅಲ್ಪಸಂಖ್ಯಾತರು, ಅವ್ರು ಯಾರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ತೊಂದರೆಯನ್ನ ಅನುಭವಿಸಬಾರದು, ಮೂಲ ಸೌಕರ್ಯಗಳಿಂದ ವಂಚಿತರಾಗಬಾರದು. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡೇ ತೀರ್ತೀವಿ. ಇದು ನಮ್ಮ ಬದ್ಧತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ.